ನಿಧಿ, ನಂಗೆ ಯಾಕೋ ಭಯ ಆಗ್ತಿದೆ ಕಣೆ. ಶಾಂತಿ ಮಾತಾಡ್ತಿದ್ರೆ ಕರ್ಣ ಕರ್ಣ ಅಂತಾಳೆ. ಇದೇ ಫೈನಲು. ಮುಂದೆ ಫ್ರೇಮ್ ಇಲ್ಲ, ಹೋಗು ಚಂದು. ಮೇಡಮ್ ಒನ್ ಮಾರ್ ಬನ್ನಿ ಮೇಡಮ್. ಕಷ್ಟನ ಮಾತ್ರ ಕಲ್ಸಕ್ಕಾಗಲ್ಲ ನಿಧಿ. ಈ ಕ್ಷಣಕ್ಕೆ ಸಮಾಧಾನ ಮಾಡೋದಕ್ಕೆ ಈ ಸುಳ್ಳು ಸಮಾಧಾನ ಈ ಕ್ಷಣಕ್ಕೆ ನಿಮ್ಮ ಕಣ್ಣೀರು ಒರೆಸ್ಬೋದು. ಸುಳ್ಳು ಸಮಾಧಾನ ಈ ಕ್ಷಣಕ್ಕೆ ನಮ್ಮ ಕಣ್ಣೀರು ಒರೆಸ್ಬೋದು ಅಷ್ಟೇ. ಹೌದಾ? ಕರ್ಣ ವಿಷಯದಲ್ಲಿ ಶಾಂತಿ ಹೇಗೆ ಅಂತ ನಿಮಗೂ ಗೊತ್ತಲ್ಲ. ನನ್ನ ಕಣ್ಣಿನ ಜೊತೆ ಇರಬೇಕು, ಅವ್ರಿಗೆ ಮೋಸ ಮಾಡಬಾರ್ದು ಅಂತ 3 ಹೊತ್ತು ಕನ್ವರ್ಸ್ತಿರ್ತಾಳೆ. ಅಂಥದ್ರಲ್ಲಿ ಮದುವೆ ಆಗೇ ಎಲ್ಲ ತೇಜಸ್ ಜೊತೆ ನಾನು ಬದುಕ್ತೀನಿ ಅಂತ ಗೊತ್ತಾದರೆ ಹೇಗೆ ತಡ್ಕೋತಾಳೆ? ಅಲ್ಲ, ನಾನು ತೇಜಸ್ ಜೊತೆ ಬದುಕ್ತೀನಿ ಅಂತ ಇಲ್ಲಿ ಕನ್ಫರ್ಮ್ ಆಗ್ಬಿಡುತ್ತಾ ನನಗೆ? ಅಂದರೆ ಈಗೆಲ್ಲ ಒಂದು ಲೆವೆಲಿಗೆ ಕಾಂಪ್ರೋ ಆಗ್ಬಿಟ್ಟಿದೆ ಒಂದು ಲೆಕ್ಕದಲ್ಲಿ. ಎಲ್ಲ ಸತ್ಯ ಯಾವ ಗ್ಯಾಪಲ್ಲಿ ಕಾಂಪ್ರೋ ಆದ್ವಿ ನಾವು? ಈಗ ಅಜ್ಜಿನ ನೋಡ್ತೀನಿ ಅಂತ ತೇಜಸ್ ಬಂದಿರ್ತಾರೆ, ನೀವು ಈಗ ಬೇಡ ಅಂತ ಹೇಳಿರ್ತೀರ. ಆದ್ಮೇಲೆ ಕರ್ಣನ ಬಗ್ಗೆ ತಿಳ್ಕೊಂಡ್ರೆ ತಪ್ಪೆಲ್ಲ ಸರಿ ಹೋಗುತ್ತೆ. ಅದವ್ನು ಕರ್ಣನ್ ತಪ್ಕೋತಾನೆ ಅಂದರೆ ಕರ್ಣ ಹತ್ರ ಮಾತಾಡ್ಬಿಟ್ಟು ಸಾರಿ ಕೇಳ್ತಾನೆ, ನಾನು ಪ್ರೆಗ್ನೆಂಟ್ ಅಂತಲೂ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ದು ಮಾತುಕತೆ ಆಗಿರುತ್ತೆ. ನೀವು ತೇಜಸ್ ನಾನು ಅಜ್ಜಿ ನೋಡೋಕೆ ಹೋಗ್ತೀನಿ ಅಂದಾಗ ನೀವು ಬೇಡ ಅಂತ ತಡೆದಿರ್ತೀರ. ಅಲ್ಲಿ ವಿಷಯಗಳೆಲ್ಲ ಹೇಳ್ಕೊಂಡು ಅವ್ನು ತುಂಬ ಸಫರ್ ಮಾಡಿರ್ತಾನೆ. ಎಲ್ಲ ಸತ್ಯಗಳು ಗೊತ್ತಾಗಿದೆ. ಅಲ್ಲ ಮನೇಲೆ ಟ್ರೀಟ್ಮೆಂಟ್. ಓ, ಅಲ್ಲೇ ಇತ್ತು. ಮನೇಲೆ ಡಾಕ್ಟರ್ ಇರುವಾಗ ಏನಕ್ಕೆ ಅದು ಗೈನಕಾಲಜಿಸ್ಟ್ ಇರುವಾಗ. ಅದೇ ಇಬ್ರಿಬ್ರು ಸಂಜೆ ವೇಸ್ಟು. ಸಿಮ್ರನು ಅವರು ಫೇಲ್ಡು. ಇಲ್ಲ, ನೀವು ಹಂಗಿರ್ತೀರ, ತಿರ್ಗಿಸ್ಕೋತೀನಿ. ಅಕ್ಕ, ನೀನು ಹೋಗಿ ಮನೆಗೆ ಆರಾಮಾಗಿ ರೆಸ್ಟ್ ಮಾಡು. ನಾನು ಇಲ್ಲೇ ಇರ್ತೀನಿ. ನನ್ನ ಜೊತೆ ಕರ್ಣ ಸರು ಇರ್ತಾರೆ. ನೀನು ಹೋಗಿ ಆರಾಮಾಗಿ ನಿದ್ದೆ ಮಾಡಿ ಅಕ್ಕ, ಪ್ಲೀಸ್. ಹೇಗೆ ನಿದ್ದೆ ಬರುತ್ತೆ ಇಷ್ಟೆಲ್ಲ ಆದಮೇಲೆ? 2 ಸತಿ ನೀನು ಹೋಗಿ ರೆಸ್ಟ್ ಮಾಡು. ಅದೇ ಇರೋದು. ಇನ್ನೊಂಚೂರು ನೀವು ಬ್ರೈಟ್ ಆಗಿರಿ, ಅವ್ರು ಬೇಜಾರಾಗಿದ್ದಾರೆ. ನೀವು ಊರಿಂದ ಹೊರಗಡೆ ತರಿಸೋದಕ್ಕೆ ನಿನ್ನ ಅಕ್ಕ, ನಿನ್ನ ಮನೆಗೆ ಹೋಗು. ನಾನು ಇಲ್ಲೇ ಇರ್ತೀನಿ. ಕರ್ಣ ಸರ್ ಇಲ್ಲೇ ಇರ್ತಾರೆ, ನನ್ನ ಜೊತೆ ಇಲ್ಲೇ ಇರ್ತಾರೆ. ನಿನ್ನ ಮನೆಗೆ ಹೋಗಿ ನಿದ್ದೆ ಮಾಡು. ನಿನ್ನ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡು. ಅಕ್ಕ, ನಿನ್ನ ಮನೆಗೆ ಹೋಗೆ. ನಾನು ಇಲ್ಲೇ ಇರ್ತೀನಿ. ನನ್ನ ಜೊತೆ ಕರ್ಣ ಸರು ಇರ್ತಾರೆ. ನಿನ್ನ ಮನೆಗೆ ಹೋಗಿ ಚೆನ್ನಾಗಿ ನಿದ್ದೆ ಮಾಡು. ಇಷ್ಟೆಲ್ಲ ಆದಮೇಲೆ ಹೇಗೆ ನಿದ್ದೆ ಬರುತ್ತೆ?
ಎಲ್ಲರೂ ಒಟ್ಟಿಗೆ ಹೋದ್ರೆ ಪ್ರಾಬ್ಲಮ್ ಆಗುತ್ತೆ. ಹೀಗೆಲ್ಲರೂ ಒಟ್ಟಿಗೆ ನಾವು ಹೋಗಿ ನೋಡ್ಬೋದಾ? ನಿಮ್ಮ ಪಾಸಿಟಿವಿಟಿನೇ ನಿಮ್ಮ ಸುತ್ತ ಇರೋರನ್ನ ಕಾಪಾಡೋದು ನೋಡಿ. ಪಾಸಿಟಿವಿಟಿನೇ ನಿಮ್ಮ ಸುತ್ತ ಇರೋರನ್ನ ಕಾಪಾಡೋದು ನೋಡಿ. ಫಾರ್ಚುನೇಟ್ಲಿ ಸರಿಯಾದ ಟೈಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದೆ. ಬಟ್ ಆತಂಕ ಪಡುವಂಥದ್ದೇನಿಲ್ಲ. ನಿದ್ದೆ ಹೋಯ್ತಾ ಲೈಟಾಗಿ? ನಿಮ್ಮ ಪಾಸಿಟಿವಿಟಿ ನಿಮ್ಮ ಸುತ್ತ ಇರೋರನ್ನ ಕಾಪಾಡೋದು. ಸ್ವಲ್ಪ ಜೋರು ಹೇಳ್ತೀನಿ ನಾವು. ಕರ್ಣ ಪಾಸಿಟಿವಿಟಿ ಸುತ್ತ ಇರೋರನ್ನ ಕಾಪಾಡೋದು. ಈ ಪಾಸಿಟಿವಿಟಿನೇ ನಿಮ್ಮ ಸುತ್ತ ಇರೋರನ್ನ ಕಾಪಾಡೋದು ನೋಡಿ. ಫಾರ್ಚುನೇಟ್ಲಿ ಸರಿಯಾದ ಟೈಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಸಿಕ್ಕಿದೆ. ಒಂದು ನಿಮಿಷ ಹೀಗೆಲ್ಲರೂ ಈಗ ಏನಾಯ್ತು? ಅದೇ ಲಾಸ್ಟ್ ನನ್ನ ಡೈಲಾಗ್ ಲಾಸ್ಟ್. ನಾನು ಹೋಗ್ತೀನಲ್ವಾ? ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಎಲ್ಲಗ ಕರ್ಕೊಂಡು ಹೋಗ್ಬೇಕಾದ್ರೂ ಪರವಾಗಿಲ್ಲ. ನಮ್ಮ ಶಾಂತಿ ಉಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು ಹೇಳಿ ಡಾಕ್ಟರ್ ಅಷ್ಟೇ. ನಾನು ಎಕ್ಸಿಟ್ ಅಲ್ವಾ? ಈಗ ಅವ್ರ ಆಸನಿಗೆ ನಿಮ್ಮ ಕಡೆ ಟರ್ನ್ ಆಗ್ಬಿಟ್ಟು ಪ್ಲೀಸ್ ನೀವು ಹೋಗಿ ಮಾತಾಡಿ ಅಂತ ಹೇಳ್ತಾರೆ ಸರ್. ಸರಿ ಅಂತ ನೀವು ಹೋಗ್ತೀರಿ. ಈ ರೂಮ್ ಸರ್ ಬಂದಿದ್ದಲ್ಲ, ಡಾಕ್ಟರ್ ಬಂದಿದ್ರು. ನಾನಿದ್ದಲ್ಲ ಅದೇ ರೆಡಿ ಆಗಲ್ಲ. ವರ್ಜಿನ್ ಸೂಪರ್ ಮ್ಯಾನ್. ಪ್ಲೀಸ್ ನೀವು ಹೋಗಿ ಮಾತಾಡಿ. ಹಾಂ ಇವರು ಓಕೆ ಆಯ್ತು. ಹಾಸ್ಪಿಟ್ಲ್ ಅಂತ ಮೆತ್ತಗೆ ಮಾತಾಡಿದೆ. ಸೈಲೆಂಟ್ ಆಗಿರ್ಬೇಕು. ಪ್ಲೀಸ್ ನೀವು ಒಳಗೆ ಹೋಗಿ ಮಾತಾಡಿ. ಡಾಕ್ಟರ್ ನೋಡಿ, ನಮ್ಮ ಸಮಾಧಾನಕ್ಕೋಸ್ಕರ ಏನು ಮುಚ್ಚಿಡಕ್ಕೆ ಹೋಗ್ಬೇಡಿ. ಏನೇ ಇದ್ರೂ ನೇರವಾಗಿ ಹೇಳಿ. ಅವಳು ಹೇಗಿದ್ದಾಳೆ? ಡಾಕ್ಟರ್ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಎಲ್ಲ ಕರ್ಕೊಂಡು ಹೋಗ್ಬೇಕಾದ್ರೂ ಪರವಾಗಿಲ್ಲ, ನಾವು ಕರ್ಕೊಂಡು ಹೋಗ್ತೀವಿ. ಹೇಳಿ ಶಾಂತಿನ ಹೇಗೆ ಆರಾಮ್ ಮಾಡೋದು? ಇಲ್ಲ ಅಸಹ್ಯವಾಗಿ ಹೇಳಿದೆ. ಏನ್ ಶಾಂತಿನ ಆರಾಮ್ ಮಾಡೋದು ಹೇಗೆ ಅಂತ ಹೇಳಿದೆ. ತುಂಬಾ ಕೆಟ್ಟದಾಗಿ